ಗೃಹಲಕ್ಷ್ಮಿ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಒಂದಲ್ಲ 11 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ನಮ್ಮ ಜಿಲ್ಲೆ ಹೆಸರು ಬಂದಿದೆಯಾ ಇಲ್ವಾ, ಅಥವಾ ಯಾವ ಜಿಲ್ಲೆಗಳಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ರು. ಕೆಲವರು ಮೆಡಿಸಿನ್ಗೋಸ್ಕರ ಕಾಯ್ತಾ ಇದ್ರೆ, ಮತ್ತೆ ಕೆಲವರು ಮನೆ ಖರ್ಚಿಗಾಗುತ್ತೆ ಯಾವಾಗ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾರೆ ಅಂತ ಕಾಯ್ತಾನೆ ಇದ್ರು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇತ್ತೀಚೆಗೆ ಅಧಿಕೃತವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ಅವರೇ ಹೇಳಿದ್ರು, ಈಗಾಗಲೇ ನಮಗೆ ಹಣಕಾಸು ಇಲಾಖೆಯಿಂದ 24ನೇ ಕಂತಿನ ಹಣ ಬಿಡುಗಡೆಗೆ ಹಣ ಬಂದಿದೆ. ಇನ್ನ 2 ದಿನಗಳಲ್ಲಿ ನಿಮ್ಮ ಖಾತೆಗೆ, ಅಂದ್ರೆ ಸೋಮವಾರದಿಂದ ಶನಿವಾರದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಪೆಂಡಿಂಗ್ ಅಮೌಂಟ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ನಿನ್ನೆಯಿಂದನೇ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಆಗೋಕೆ ಸ್ಟಾರ್ಟ್ ಆಗಿದೆ. ಒಟ್ಟು 11 ಜಿಲ್ಲೆಯವರಿಗೆ, ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ತುಮಕೂರು, ಉಡುಪಿ, ಎಲ್ಲ ಲಿಸ್ಟ್ನ ಕೊಡ್ತೀನಿ ನಾನು ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಯಾರು ಕೂಡ ಫೇಕ್ ಇನ್ಫಾರ್ಮೇಷನ್ ಅಂತ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ವಿತ್ ಪ್ರೂಫ್, ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ಗಳ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಯಾರು ಕೂಡ ಫೇಕ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ರಾಜ್ಯ ಸರ್ಕಾರದಿಂದ 24ನೇ ಕಂತಿನ ಹಣ ನಿನ್ನೆಯಿಂದನೇ ಬಿಡುಗಡೆ ಆಗಿದೆ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ, ಅದರಲ್ಲೂ ಕೂಡ ದೇವನಹಳ್ಳಿ ತಾಲೂಕು, ನೆಲಮಂಗಲ ತಾಲೂಕು ಈ ಸೈಡ್ ಇರುವಂಥ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಬಂದಿದೆ. ಅದನ್ನು ಬಿಟ್ಟು ಮಂಡ್ಯ ಜಿಲ್ಲೆಯವರಿಗೆ ಮತ್ತು ಉಡುಪಿ ಜಿಲ್ಲೆಯವರು ನಿನ್ನೆಯಿಂದನೇ ಅಮೌಂಟ್ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಜಿಲ್ಲೆಯವರಿಗೆ, ಒಟ್ಟು 11 ಜಿಲ್ಲೆಯವರಿಗೆ, ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 11 ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಆ 11 ಜಿಲ್ಲೆಗಳು ಯಾವ್ಯಾವುದು ಅಂತ ನೋಡೋದಾದರೆ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಉಡುಪಿ, ಮಂಡ್ಯ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು, ದೊಡ್ಡಬಳ್ಳಾಪುರ, ಕೋಲಾರ, ಶಿವಮೊಗ್ಗ ಇಷ್ಟು ಜಿಲ್ಲೆಯವರು ನಮಗೆ ಹಣ ಬಿಡುಗಡೆ ಆಗಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಸೊ ನಿಮ್ಮ ಪ್ರೂಫ್ಗೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ವಿತ್ ಪ್ರೂಫ್ ಇನ್ಫಾರ್ಮೇಷನ್ಗೋಸ್ಕರ ಸಾಕಷ್ಟು ಸ್ಕ್ರೀನ್ ಶಾಟ್ಗಳನ್ನ ಹಾಕಿದ್ದೀನಿ. ಅದರಲ್ಲಿ ಟೈಮ್ ಕೂಡ ಇದೆ, ಡೇಟ್ ಕೂಡ ಇದೆ. ಕೆಲವು ನಿನ್ನೆ ಬಂದಿರೋ ಅಮೌಂಟ್ದು ಸ್ಕ್ರೀನ್ ಶಾಟ್ ಆಗಿದ್ರೆ, ಮತ್ತೆ ಕೆಲವು 23 ತಾರೀಕು ಇವತ್ತು ಬಂದಿರೋ ಸ್ಕ್ರೀನ್ ಶಾಟ್ಗಳಾಗಿರುತ್ತೆ. ಕೆಲವೆಲ್ಲ ನೋಡಿ, ಅಲ್ಲಿ ಗೃಹಲಕ್ಷ್ಮಿ ಅಂತಲೇ ಮೆನ್ಷನ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿರೋಂಥ ಒಂದು ಪ್ರೂಫ್ ಇದಾಗಿರುತ್ತೆ. ಈಗಾಗಲೇ ನಾನು ತಿಳಿಸಿರೋ ಪ್ರಕಾರ ಒಟ್ಟು 11 ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ. ನೀವು ಪ್ರತಿಯೊಂದರಲ್ಲೂ ಕೂಡ ಡೇಟು, ಟೈಮು ಎಲ್ಲಾನು ಕೂಡ ನೋಡಬಹುದು. ಹಳೆಯದು ಸ್ಕ್ರೀನ್ ಶಾಟ್ ಏನು ಹಾಕಿಲ್ಲ, ಎಲ್ಲಾನು ಕೂಡ ಈಗ ಬಂದಿರೋಂಥದ್ದೇ. ಯಾದಗಿರಿ ಜಿಲ್ಲೆಯವರು ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯವರು ನಮಗೆ ಇವತ್ತು 5 ಗಂಟೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದರೆ, ಮತ್ತೆ ಕೆಲವರು ನೋಡಿ ಮಂಡ್ಯ ಜಿಲ್ಲೆಯವರೇ ನಮಗೆ 5 ಗಂಟೆಗೆ ಹಣ ಬಂದಿದೆ ಅಂತ ಹಾಕಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆ 4 ಗಂಟೆಗೆ, ನಿನ್ನೆ ಮಂಡ್ಯದಲ್ಲಿ ಸಾಕಷ್ಟು ಜನರಿಗೆ ಅಮೌಂಟ್ ಬಂದಿದೆ. ಇನ್ನು 24ನೇ ಕಂತು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಳಗ್ಗೆ 10 ಬಂದಿದೆ. ನಿನ್ನೆ 4 ಗಂಟೆಗೆ ಗೃಹಲಕ್ಷ್ಮಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಅದರಲ್ಲೂ 24ನೇ ಕಂತು ಅಂತ ಕೂಡ ಹಾಕಿದ್ದಾರೆ. ಉಡುಪಿಯವರು ನಮಗೆ ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಮಂಡ್ಯ ಡಿಸ್ಟಿಕಲ್ಲಿ ಕೂಡ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ. ಯಾದಗಿರಿಯವರು ಕೂಡ ನಮಗೆ ಕಮೆಂಟ್ ಮಾಡಿದ್ರು ಅಮೌಂಟ್ ಬಂದಿದೆ ಅಂತ. ಅದ್ರ ಸ್ಕ್ರೀನ್ ಶಾಟ್ ಕೂಡ ನಾನು ನಿಮಗೆ ಮುಂದೆ ಹಾಕಿರ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದೆಲ್ಲ ಕೂಡ ನಿಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಹಾಕಿರೋದು. ನೋಡಿ, ಬಳ್ಳಾರಿಯವರು ನಮಗೆ 24ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಇವತ್ತು ಬಂದಿದೆ ಉಡುಪಿ ಅಂತ ಕಮೆಂಟ್ ಮಾಡಿದ್ದಾರೆ. ಮೈಸೂರು ಜಿಲ್ಲೆಗೆ ಹೌದು, ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಶಿವಮೊಗ್ಗದಲ್ಲಿ ಕೆಲವರು ಬಂದಿದೆ ಅಂತ ಹೇಳ್ತಿದ್ದಾರೆ, ಕೆಲವರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಖ್ಯವಾಗಿ ನೋಡ್ರಿ ದೇವನಹಳ್ಳಿ ತಾಲೂಕು, ಮತ್ತೊಂದು ಯಾವುದಪ್ಪ ನೆಲಮಂಗಲ ತಾಲೂಕಲ್ಲಿ ಬಂದಿದೆ. ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ತಾಲೂಕವ್ರಿಗೆ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ. ಅದರ ನಂತರ ನಿಮಗೆ ಮತ್ತೊಂದಷ್ಟು ಅಪ್ಡೇಟ್ ಏನಪ್ಪ ಅಂದರೆ, ಮೈಸೂರಾಗಿರಬಹುದು, ಬೆಳಗಾವಿ, ಕೋಲಾರ, ರಾಮನಗರ, ದಾವಣಗೆರೆ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಗಳೂರು ಈ ಸೈಡಲ್ಲೆಲ್ಲ ಸ್ವಲ್ಪ ಜನಕ್ಕೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ, ಸೋಮವಾರದಿಂದ ಶನಿವಾರದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ 24ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ, ಒಂದು ವಾರದಲ್ಲಿ ಎಲ್ರಿಗೂ ಬರುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇಷ್ಟು ದಿನ ಸತ್ತವರ ಹೆಸರುಗಳು ಇರುತ್ತಲ್ವ ಅಕೌಂಟು, ಯಾರೋ ಗೃಹಲಕ್ಷ್ಮಿ ಮಹಿಳೆ ಇದ್ರು, ಅವ್ರು ತೀರೋಗಿದ್ರು ಕೂಡ ಅವರ ಹೆಸರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇತ್ತಂತೆ. ಸೊ ಅದನ್ನು ಇವರು ಡಿಪಾರ್ಟ್ಮೆಂಟ್ಗೆ ವಹಿಸಿ ಅದನ್ನೆಲ್ಲ ಕೂಡ ವಾಪಸ್ ತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಈಗ ನಾವೆಲ್ಲ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ, ಸರ್ವರ್ಗಳನ್ನ ಸರಿ ಮಾಡಿದ್ದೀವಿ. ಎಲ್ಲ ಮಹಿಳೆಯರ ಖಾತೆಗೆ ಕೇವಲ ಒಂದೇ ಒಂದು ವಾರದಲ್ಲಿ 24ನೇ ಕಂತಿನ ಹಣ ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆಯಿಂದನೇ ಹಣ ಬಿಡುಗಡೆ ಆಗಿದೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೀವು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನೀವು ಮಾಡೋ ಲೈಕಿಂದ ಮತ್ತೊಂದಷ್ಟು ಜನಕ್ಕೆ ವಿಡಿಯೋ
ಶೋ ಆಗುತ್ತೆ. ಸೊ ಅವರು ಕೂಡ ವಿಡಿಯೋ ನೋಡಿದ್ರೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಅವರು ಕಮೆಂಟ್ನ ಮಾಡ್ತಾರೆ, ಅವ್ರಿಗೆ ಹಣ ಬಂದಿತ್ತು ಅಂದರೆ ಬಂದಿದೆ ಅಂತ, ಇನ್ ಕೇಸ್ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾರೆ. ಒಂದು ನೈಜ ಮಾಹಿತಿ ಪಡ್ಕೊಳ್ಳೋದಕ್ಕೆ ಎಲ್ಲ ಕೂಡ ತುಂಬಾ ಸಹಾಯ ಆಗುತ್ತೆ. ಒಟ್ಟಿನಲ್ಲಿ ಏನೇ ಹೇಳಿ ಗೃಹಲಕ್ಷ್ಮಿ 24ನೇ ಕಂತಿನ ಹೊಸ ವರ್ಷ ಹತ್ರ ಬರ್ತಿದ್ದಂಗೆ ಬಿಡುಗಡೆ ಮಾಡಿರೋದು ತುಂಬಾ ಖುಷಿ ವಿಚಾರ. ಎಲ್ಲ ಮಹಿಳೆಯರ ಖಾತೆಗೆ ಕೇವಲ ಒಂದೇ ಒಂದು ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಈಗಾಗಲೇ ಒಟ್ಟು 11 ಜಿಲ್ಲೆಯವರಿಗೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಉಡುಪಿ, ಮಂಡ್ಯ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು, ದೊಡ್ಡಬಳ್ಳಾಪುರ, ಕೋಲಾರ ಮತ್ತು ಶಿವಮೊಗ್ಗ ಜಿಲ್ಲೆಯವರು ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಈ ಎಲ್ಲ ಜಿಲ್ಲೆಯವ್ರನ್ನ ಹೊರತುಪಡಿಸಿ ಬಾಕಿ ಉಳಿದ ಜಿಲ್ಲೆಗಳಿಗೂ ಕೂಡ ಇವತ್ತು ಹಣ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾರಿಗಾದರೂ ಬಂದಿತ್ತು ಇವತ್ತು ಮತ್ತೆ ಹಣ ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.